ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಯಯಾತಿ ಮಹಾರಾಜನ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಯಯಾತಿ ಮಹಾರಾಜನು ತನ್ನ ರಾಜ್ಯವನ್ನು ತನ್ನ ಮಕ್ಕಳಿಗೆ ಹಂಚಿ ತಾನು ಸಂಪೂರ್ಣವಾಗಿ ವೈರಾಗ್ಯವನ್ನು ತಾಳಿದನು. ಸಾಮಾನ್ಯವಾಗಿ ಜನರು ಲೌಕಿಕ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಸತ್ವಗುಣ, ರಜೋಗುಣ ಅಥವಾ ತಮೋಗುಣದಿಂದ ಕಲುಷಿತರಾಗಿರುತ್ತಾರೆ. ಪ್ರತಿಯೊಬ್ಬನೂ ಸತ್ವಗುಣದಿಂದ ಅರ್ಹ ಬ್ರಾಹ್ಮಣನಾದರೂ ಕೂಡ ಅವನು ಲೌಕಿಕವಾಗಿ ಕಲುಷಿತನಾಗಿರುತ್ತಾನೆ. ಅವನು ಸತ್ವಗುಣವನ್ನು ದಾಟಿ ಶುದ್ಧ ಸತ್ವದ ವೇದಿಕೆಗೆ ಏರಬೇಕು. ಅಂದರೆ 3 ಪ್ರಕೃತಿ ಗುಣಗಳಿಂದಾಗುವ ಕಲ್ಮಶಗಳಿಂದ ಶುದ್ಧನಾಗುತ್ತಾನೆ. ಇದು ಶ್ರೀಕೃಷ್ಣನ ಅನುಗ್ರಹದಿಂದ ಸಾಧ್ಯವಾಗುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದ್ಯಂತಸ್ಥೋಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಪರಮಾತ್ಮ. ಅವನು ಎಲ್ಲರ ಹೃದಯದಲ್ಲೂ ನೆಲೆಸಿದ್ದಾನೆ. ನಿಷ್ಠರಾದ ಭಕ್ತರಿಗೆ ಅವನು ಕಲ್ಯಾಣವನ್ನು ಉಂಟು ಮಾಡುತ್ತಾನೆ. ಭಗವಂತನ ಸಂದೇಶಗಳನ್ನು ಯಥೋಚಿತವಾಗಿ ಶ್ರವಣ ಮಾಡಿ ಸಂಕೀರ್ತನೆ ಮಾಡಿದಾಗ ಅವೇ ಪುಣ್ಯಕಾರಕವಾಗುತ್ತವೆ. ಇಂತಹ ಸಂದೇಶಗಳನ್ನು ಕೇಳಲು ತೀವ್ರವಾದ ತುಡಿತವನ್ನು ಬೆಳೆಸಿಕೊಂಡ ಭಕ್ತನ ಹೃದಯದಿಂದ ಲೌಕಿಕ ಉಪಭೋಗದ ಇಚ್ಛೆಯನ್ನು ಭಗವಂತನು ತೊಡೆದು ಹಾಕುತ್ತಾನೆ. ಶ್ರೀಮದ್ ಭಾಗವತ ಅಥವಾ ಭಗವದ್ಗೀತೆಯಿಂದ ಶ್ರೀಕೃಷ್ಣನ ವಾಣಿಯನ್ನು ಕೇಳಿ ಪರಿಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾಗಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯು ಹೃದಯಾಂತರಾಳದಿಂದ ಎಲ್ಲ ಕಶ್ಮಲಗಳನ್ನು ತೊಡೆದು ಶುದ್ಧಗೊಳಿಸಿಕೊಂಡಿರುತ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಚೇತೋದರ್ಪಣ ಮಾರ್ಜನಂ ಎಂದು ಹೇಳುತ್ತಾರೆ. ಪರಮಪ್ರಭುವಿನ ಮಹಿಮೆಗಳ ಶ್ರವಣ ಕೀರ್ತನೆಯ ವಿಧಾನದಿಂದ ಹೃದಯಾಂತರಾಳದಲ್ಲಿ ಸಂಚಿತವಾಗಿರುವ ಕಲುಷಿತ ಸಂಗತಿಗಳೆಲ್ಲ ತೊಡೆದು ಹೋಗುತ್ತವೆ. ವ್ಯಕ್ತಿಯು ಲೌಕಿಕ ಕಲುಷತೆಯ ಮಾಲಿನ್ಯದಿಂದ ಶುದ್ಧನಾಗುತ್ತಿದ್ದಂತೆಯೇ ಪರಮಾತ್ಮನ ಸಹಚರನ ಮೂಲಸ್ಥಿತಿಯು ಪ್ರಕಟವಾಗುತ್ತದೆ. ಇದನ್ನು ಸ್ವರೂಪಸಿದ್ಧಿ ಎಂದು ಕರೆಯುತ್ತಾರೆ. ಯಯಾತಿ ಮಹಾರಾಜನು ಹೇಳಿದ ಹೋತ ಮತ್ತು ಮೇಕೆಯ ಕಥೆಯನ್ನು ದೇವಯಾನಿಯು ಕೇಳಿದಳು. ಆಗ ಇದನ್ನು ಪತಿಪತ್ನಿಯರ ನಡುವಣ ಮನೋರಂಜನೆಯ ಪರಿಹಾಸ್ಯವೋ ಎಂಬಂತೆ ಹೇಳಿದ್ದರೂ ಅವಳ ಸ್ವರೂಪ ಸ್ಥಿತಿಯನ್ನು ಜಾಗೃತಗೊಳಿಸಲು ಹೇಳಿದ್ದು ಇದು ಎಂದು ಅವಳು ಅರ್ಥ ಮಾಡಿಕೊಂಡಳು. ವ್ಯಕ್ತಿಯು ಲೌಕಿಕ ಜೀವನದಿಂದ ಜಾಗೃತಗೊಂಡಾಗ ಶ್ರೀಕೃಷ್ಣನ ದಾಸನಾಗಿ ತನ್ನ ಶಾಶ್ವತವಾದ ನಿಜಸ್ಥಾನವನ್ನು ಅರಿತುಕೊಳ್ಳುತ್ತಾನೆ. ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಈ ಲೌಕಿಕ ಪ್ರಪಂಚದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬನೂ ತಾನು ಪ್ರತಿಯೊಂದರ ಒಡೆಯ ಎಂದು ಭಾವಿಸುತ್ತಾನೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ದೇವರು ಅಥವಾ ನಿಯಂತ್ರಕನು ಇಲ್ಲವೆಂದು, ತಾನು ಸ್ವತಂತ್ರನೆಂದು, ಏನು ಬೇಕಾದರೂ ಮಾಡಬಹುದೆಂದು ವ್ಯಕ್ತಿಯು ಭಾವಿಸುತ್ತಾನೆ. ಇದೇ ಲೌಕಿಕ ಸ್ಥಿತಿ. ವ್ಯಕ್ತಿಯು ಈ ಅಜ್ಞಾನದಿಂದ ಜಾಗೃತನಾದಾಗ ಅವನನ್ನು ಮುಕ್ತ ಎಂದು ಕರೆಯುತ್ತಾರೆ. ಯಯಾತಿ ಮಹಾರಾಜನು ದೇವಯಾನಿಯನ್ನು ಬಾವಿಯಿಂದ ಸಂರಕ್ಷಿಸಿದ್ದ. ಕೊನೆಯಲ್ಲಿ ಕರ್ತವ್ಯನಿಷ್ಠ ಪತಿಯಾಗಿ ಅವಳಿಗೆ ಹೋತ ಮತ್ತು ಮೇಕೆಯ ಕಥೆಯನ್ನು ಹೇಳಿ ಲೌಕಿಕ ಸುಖದ ಬಗೆಗೆ ಅವಳಿಗಿದ್ದ ತಪ್ಪು ಕಲ್ಪನೆಗಳಿಂದ ಸಂರಕ್ಷಿಸಿದ. ದೇವಯಾನಿಯು ಮುಕ್ತನಾದ ತನ್ನ ಪತಿಯನ್ನು ಅರಿತುಕೊಳ್ಳುವಷ್ಟು ಸಮರ್ಥಳಾಗಿದ್ದಳು. ಆದ್ದರಿಂದ ಪತಿವ್ರತಿಯಾದ ಪತ್ನಿಯಾಗಿ ಅವನನ್ನೇ ಅನುಸರಿಸಲು ನಿರ್ಧರಿಸಿದಳು. ಪತಿ ಹಾಗೂ ಬಂಧುಮಿತ್ರರೊಡನೆ ಇರುವ ಲೌಕಿಕ ಸಾಹಚರ್ಯವು ಅನ್ನಸತ್ರದಲ್ಲಿರುವ ಪ್ರವಾಸಿಗಳ ಸಂಬಂಧದ ಹಾಗೆ ಎಂದು ಶುಕ್ರಾಚಾರ್ಯರ ಪುತ್ರಿಯಾದ ದೇವಯಾನಿಯು ಅರಿತುಕೊಂಡಳು. ಸಾಮಾಜಿಕ ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಇವುಗಳೆಲ್ಲ ಸ್ವಪ್ನದಲ್ಲಿ ಕಾಣುವಂತೆಯೇ ದೇವೋತ್ತಮ ಪರಮಪುರುಷನ ಮಾಯೆಯಿಂದ ಸೃಷ್ಟಿಯಾದವು. ಶ್ರೀಕೃಷ್ಣನ ಅನುಗ್ರಹದಿಂದಾಗಿ ದೇವಯಾನಿಯು ಲೌಕಿಕ ಪ್ರಪಂಚದಲ್ಲಿನ ತನ್ನ ಕಾಲ್ಪನಿಕ ಸ್ಥಿತಿಯನ್ನು ತೊರೆದಳು. ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಶ್ರೀಕೃಷ್ಣನಲ್ಲಿ ನೆಲೆ ನಿಲ್ಲಿಸಿ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳಿಂದ ಮುಕ್ತಿಯನ್ನು ಪಡೆದಳು. ವ್ಯಕ್ತಿಯು ತಾನು ಚೇತನಾತ್ಮ, ಪರಬ್ರಹ್ಮನಾದ ಶ್ರೀಕೃಷ್ಣನ ವಿಭಿನ್ನಾಂಶ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕು. ಆದರೆ ಹೇಗೋ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರಗಳಿಂದ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಲೌಕಿಕ ಆವರಣದಲ್ಲಿ ಸಿಲುಕಿಕೊಂಡಿದ್ದಾನೆ. ದೇವಯಾನಿಯು ಭಗವಂತನ ಕುರಿತಾಗಿ ಈ ರೀತಿ ಪ್ರಾರ್ಥಿಸಿದಳು. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಸರ್ವಭೂತಾದಿವಾಸಾಯ ಶಾಂತಾಯ ಬೃಹತೆ ನಮಃ. ಭಗವಂತನಾದ ವಾಸುದೇವನೇ, ದೇವೋತ್ತಮ ಪರಮಪುರುಷನೇ, ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯ ಸೃಷ್ಟಿಕರ್ತನು ನೀನು. ಪ್ರತಿಯೊಬ್ಬನ ಹೃದಯದಲ್ಲೂ ಪರಮಾತ್ಮನಾಗಿ ನೀನು ನೆಲೆಸಿದ್ದೀಯೆ. ನೀನು ಅಣುವಿಗಿಂತ ಚಿಕ್ಕದಾದ ಅಣು, ಮಹತ್ತಿಗಿಂತ ದೊಡ್ಡದಾದ ಮಹತ್ತು. ನೀನೇ ಸರ್ವವ್ಯಾಪಕ. ನೀನು ನಿಷ್ಕ್ರಿಯನಾಗಿ ಸಂಪೂರ್ಣವಾಗಿ ಶಾಂತನಾಗಿರುವಂತೆ ತೋರುತ್ತೀಯೆ. ಆದರೆ ಇದು ನಿನ್ನ ಸರ್ವವ್ಯಾಪಕ ಸ್ವಭಾವ ಮತ್ತು ಸಕಲ ಐಶ್ವರ್ಯಗಳ ಪೂರ್ಣತೆಯ ನಿಮಿತ್ತವಾಗಿದೆ. ಆದ್ದರಿಂದ ನಾನು ನಿನಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವಯಾನಿಯು ತನ್ನ ಶ್ರೇಷ್ಠ ಪತಿಯಾದ ಯಯಾತಿ ಮಹಾರಾಜನ ಅನುಗ್ರಹದಿಂದ ಹೇಗೆ ಆತ್ಮಸಾಕ್ಷಾತ್ಕಾರವನ್ನು ಪಡೆದಳು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಅಂತಹ ಆತ್ಮಸಾಕ್ಷಾತ್ಕಾರವನ್ನು ಕುರಿತು ವರ್ಣಿಸುವುದು ಕೂಡ ಭಕ್ತಿ ಪ್ರಕ್ರಿಯೆಯ ಆಚರಣೆಯಲ್ಲಿ ಒಂದು ವಿಧಾನವಾಗಿದೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ
ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಭಗವಾನ್ ವಿಷ್ಣುವಿನ ದಿವ್ಯವಾದ ಪುಣ್ಯನಾಮ, ರೂಪ, ಗುಣಗಳು, ಪರಿವಾರ ಮತ್ತು ಲೀಲೆಗಳನ್ನು ಶ್ರವಣ ಮಾಡುವುದು ಮತ್ತು ಸಂಕೀರ್ತನೆ ಮಾಡುವುದು, ಅವುಗಳನ್ನು ಸ್ಮರಿಸುವುದು, ಭಗವಂತನ ಪಾದಕಮಲಗಳಿಗೆ ಸೇವೆ ಸಲ್ಲಿಸುವುದು, ಭಗವಂತನಿಗೆ ಗೌರವಪೂರ್ವಕವಾಗಿ ಅರ್ಚನೆಯನ್ನು ಸಲ್ಲಿಸುವುದು, ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನು ತನ್ನ ಅತ್ಯುತ್ತಮ ಸಖನೆಂದು ಭಾವಿಸುವುದು ಮತ್ತು ಸಮಸ್ತವನ್ನು ಅವನಿಗೆ ಸಮರ್ಪಿಸುವುದು. ಈ 9 ಪ್ರಕ್ರಿಯೆಗಳನ್ನು ಶುದ್ಧವಾದ ಭಕ್ತಿ ಸೇವೆಯೆಂದು ಅಂಗೀಕರಿಸಲಾಗಿದೆ. ವಿಶೇಷವಾಗಿ ಶ್ರವಣಂ, ಕೀರ್ತನಂ ಇವು ಬಹಳ ಮಹತ್ವದವು. ಭಗವಾನ್ ವಾಸುದೇವನ ಮಹತ್ವವನ್ನು ಕುರಿತು ತನ್ನ ಪತಿಯಿಂದ ಕೇಳಿದ ದೇವಯಾನಿಗೆ ಖಂಡಿತವಾಗಿಯೂ ಮನವರಿಕೆಯಾಯಿತು. ಅವಳು ಭಗವಂತನ ಪಾದಕಮಲಗಳಿಗೆ ಶರಣಾಗತಳಾದಳು. ಇದೇ ನಿಜವಾದ ಜ್ಞಾನ. ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಕಾಲ ವಾಸುದೇವನನ್ನು ಕುರಿತು ಶ್ರವಣ ಮಾಡಿದ್ದರ ಫಲವಾಗಿ ವ್ಯಕ್ತಿಯು ಅವನಿಗೆ ಶರಣಾಗತನಾಗುತ್ತಾನೆ. ವ್ಯಕ್ತಿಯು ವಾಸುದೇವನಿಗೆ ಶರಣಾಗತನಾಗುತ್ತಿದ್ದಂತೆಯೇ ಮುಕ್ತನಾಗುತ್ತಾನೆ. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಪೂರುವಿನ ರಾಜವಂಶದ ಕುರಿತಾಗಿ ತಿಳಿಸುತ್ತಾರೆ. ಪೂರುವಿನ ರಾಜವಂಶದಲ್ಲಿ ಮುಂದಕ್ಕೆ ದುಷ್ಯಂತ ಮಹಾರಾಜನು ಹುಟ್ಟಿಬರುತ್ತಾನೆ. ಒಮ್ಮೆ ದುಷ್ಯಂತನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಮಹರ್ಷಿ ಕಣ್ವರ ಆಶ್ರಮದ ಬಳಿಗೆ ಹೋದನು. ಅಲ್ಲಿ ಅವನು ವಿಶ್ವಾಮಿತ್ರನ ಮಗಳಾದ ಶಕುಂತಳೆಯನ್ನು ಕಾಣುತ್ತಾನೆ. ಅವಳ ತಾಯಿ ಮೇನಕೆ. ಮೇನಕೆಯು ಶಕುಂತಳೆಯನ್ನು ಕಾಡಿನಲ್ಲಿ ತೊರೆದು ಹೋಗಿದ್ದಳು. ಕಣ್ವ ಮುನಿಗಳು ಶಕುಂತಲೆಯನ್ನು ತಮ್ಮ ಆಶ್ರಮಕ್ಕೆ ಕರೆತಂದು ಸಾಕಿ ಬೆಳೆಸಿದ್ದರು. ಮಹಾರಾಜ ದುಷ್ಯಂತನು ಶಕುಂತಲೆಯನ್ನು ಗಾಂಧರ್ವ ವಿಧಿಗೆ ಅನುಗುಣವಾಗಿ ಮದುವೆಯಾದನು. ಶಕುಂತಲೆಯನ್ನು ಕಣ್ವಮುನಿಯ ಆಶ್ರಮದಲ್ಲೇ ಬಿಟ್ಟು ತಾನು ರಾಜ್ಯಕ್ಕೆ ಹಿಂದಿರುಗಿದನು. ಕಾಲಕ್ರಮೇಣ ಶಕುಂತಲೆಯು ಒಬ್ಬ ಧೀರನಾದ ಮಗನನ್ನು ಪಡೆದಳು. ಆದರೆ ದುಷ್ಯಂತನು ರಾಜಧಾನಿಗೆ ಮರಳಿದ ಬಳಿಕ ಏನಾಯಿತೆಂಬುದನ್ನೇ ಮರೆತು ಬಿಟ್ಟನು. ಆದ್ದರಿಂದ ಶಕುಂತಲೆಯು ಹಸುಗೂಸಿನೊಂದಿಗೆ ಅವನಲ್ಲಿಗೆ ಬಂದಾಗ ಮಹಾರಾಜ ದುಷ್ಯಂತನು ಅವರನ್ನು ತನ್ನ ಹೆಂಡತಿ ಮಕ್ಕಳೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಆದರೂ ಮುಂದೆ ಪವಾಡ ಸದೃಶ ಸೂಚನೆಯಿಂದಾಗಿ ರಾಜನು ಅವರನ್ನು ಒಪ್ಪಿಕೊಂಡನು. ದುಷ್ಯಂತ ಮಹಾರಾಜನ ಮರಣಾನಂತರ ಶಕುಂತಲೆಯ ಮಗನಾದ ಭರತನು ಸಿಂಹಾಸನವನ್ನೇರಿದನು. ಆತ ಅನೇಕ ಮಹಾಯಾಗಗಳನ್ನು ಆಚರಿಸಿದನು. ಭರತ ಮಹಾರಾಜನು ಭರದ್ವಾಜನನ್ನು ತನ್ನ ಮಗನೆಂದು ಒಪ್ಪಿಕೊಂಡನು. ರಾಜ ಪರೀಕ್ಷಿತನು ಭರತವಂಶದಲ್ಲೇ ಹುಟ್ಟಿದ್ದಾನೆ. ಭರತವಂಶದಲ್ಲಿ ಅನೇಕ ರಾಜರ್ಷಿಗಳು ಜನ್ಮ ತಳೆದಿರುವರು. ಪೂರುವಿನ ವಂಶದಲ್ಲಿ ದುಷ್ಯಂತ ಮಹಾರಾಜನು ಜನಿಸಿದನು. ಒಮ್ಮೆ ದುಷ್ಯಂತ ಮಹಾರಾಜನು ಕಾಡಿಗೆ ಬೇಟೆಯಾಡಲು ಹೋಗಿದ್ದಾಗ ತುಂಬ ದಣಿದಿದ್ದನು. ಕಣ್ವಮುನಿಯ ಆಶ್ರಮದ ಬಳಿಗೆ ಹೋದನು. ಅಲ್ಲಿ ಅವನು ಅತ್ಯಂತ ಸುಂದರಿಯೊಬ್ಬಳನ್ನು ಕಂಡನು. ಅವಳು ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಂಗೊಳಿಸಿದ್ದಳು. ತನ್ನ ಮೈಕಾಂತಿಯಿಂದ ಇಡೀ ಆಶ್ರಮವನ್ನೇ ಬೆಳಗುತ್ತಿದ್ದಳು. ಸಹಜವಾಗಿಯೇ ಅವಳ ಸೌಂದರ್ಯ ರಾಜನನ್ನು ಆಕರ್ಷಿಸಿತು. ಆದ್ದರಿಂದ ಅವನು ಕೆಲವು ಸೈನಿಕರೊಂದಿಗೆ ಅವಳ ಬಳಿಗೆ ಹೋಗಿ ಅವಳೊಂದಿಗೆ ಮಾತನಾಡಿದನು. ಶಕುಂತಲೆಯು ಯಾವುದೋ ಕ್ಷತ್ರಿಯ ರಾಜನ ಮಗಳೇ ಇರಬೇಕೆಂದು ದುಷ್ಯಂತ ಮಹಾರಾಜನ ಮನಸ್ಸಿಗೆ ತೋರಿತು. ಆದ್ದರಿಂದ ಅವನು ಅವಳನ್ನು ಮದುವೆಯಾಗಲು ಬಯಸಿದನು. ಶಕುಂತಲೆಯು ನುಡಿದಳು, ನಾನು ವಿಶ್ವಾಮಿತ್ರನ ಮಗಳು. ನನ್ನ ತಾಯಿ ಮೇನಕ. ಆಕೆ ನನ್ನನ್ನು ಕಾಡಿನಲ್ಲಿ ತೊರೆದಳು. ಅತ್ಯಂತ ಶಕ್ತಿ ಸಂಪನ್ನರಾದ ಕಣ್ವ ಮುನಿಯು ಇದೆಲ್ಲವನ್ನೂ ನನಗೆ ತಿಳಿಸಿದ್ದಾರೆ. ಈಗ ನಾನು ನಿಮಗೆ ಏನು ಸೇವೆ ಮಾಡಲಿ ಎಂದು ತಿಳಿಸಿರಿ. ದುಷ್ಯಂತ ಮಹಾರಾಜನು ಶಕುಂತಳೆಯನ್ನು ಮದುವೆಯಾಗುವ ಪ್ರಸ್ತಾಪವನ್ನು ಮುಂದಿರಿಸಿದನು. ದುಷ್ಯಂತ ಮಹಾರಾಜನ ಪ್ರಸ್ತಾಪಕ್ಕೆ ಶಕುಂತಲೆಯು ಮೌನವಾಗಿ ಪ್ರತಿಕ್ರಿಯಿಸಿದಾಗ ಒಪ್ಪಂದ ಪೂರ್ಣವಾಯಿತು. ಆ ಬಳಿಕ ವಿವಾಹ ವಿಧಿಯನ್ನು ತಿಳಿದ ರಾಜನು ಆಕೆಯನ್ನು ಗಂಧರ್ವ ವಿವಾಹವಾದನು. ನಂತರ ದುಷ್ಯಂತ ಮಹಾರಾಜನು ಶಕುಂತಳೆಯನ್ನು ಆಶ್ರಮದಲ್ಲೇ ಬಿಟ್ಟು ತನ್ನ ಅರಮನೆಗೆ ಹಿಂದಿರುಗಿದನು. ಕಾಲಾಂತರದಲ್ಲಿ ಶಕುಂತಲೆಯು ಗಂಡು ಮಗುವಿಗೆ ಜನ್ಮವಿತ್ತಳು. ಕಣ್ವ ಮಹರ್ಷಿಗಳು ಹಸುಗೂಸಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನೆಲ್ಲ ಮಾಡಿದರು. ಮುಂದೆ ಆ ಹುಡುಗ ಎಷ್ಟು ಶಕ್ತಿವಂತನಾದನೆಂದರೆ ಸಿಂಹವನ್ನು ಹಿಡಿದು ಅದರೊಂದಿಗೆ ಆಟವಾಡುತ್ತಿದ್ದನು. ಆ ಬಾಲಕನು ದೇವೋತ್ತಮ ಪರಮಪುರುಷನ ಆಂಶಿಕ ವಿಸ್ತರಣನಾಗಿದ್ದನು. ಮಗನನ್ನು ಕರೆದುಕೊಂಡು ಶಕುಂತಲೆಯು ಗಂಡನಾದ ದುಷ್ಯಂತನ ಬಳಿಗೆ ಬಂದಳು. ಆದರೆ ರಾಜನು ಅವರನ್ನು ತನ್ನ ಹೆಂಡತಿ ಮಕ್ಕಳೆಂದು ಒಪ್ಪಿಕೊಳ್ಳದೆ ನಿರಾಕರಿಸಿದನು. ಆ ಹೆಂಡತಿ ಮಗ ಇಬ್ಬರೂ ನಿರ್ದೋಷಿಗಳು. ಆಗ ಆಕಾಶದಿಂದ ಶಕುನವಾಗಿ ಅಶರೀರವಾಣಿ ಕೇಳಿಬಂತು. ಅಲ್ಲಿದ್ದವರೆಲ್ಲ ಅದನ್ನು ಕೇಳಿಸಿಕೊಂಡರು. ಶಕುಂತಲೆ ಮತ್ತು ಆ ಹುಡುಗ ತನ್ನ ಹೆಂಡತಿ ಹಾಗೂ ಮಗನೆಂದು ದುಷ್ಯಂತ ಮಹಾರಾಜನಿಗೆ ತಿಳಿದಿತ್ತು. ಆದರೆ ಅವರು ಹೊರಗಿನಿಂದ ಬಂದದ್ದರಿಂದ ಪಟ್ಟಣದವರಿಗೆ ಅವರ ಪರಿಚಯ ಇರಲಿಲ್ಲ. ಆದ್ದರಿಂದ ಮೊದಲಿಗೆ ಅವನು ಅವರನ್ನು ಒಪ್ಪಿಕೊಳ್ಳದೆ ನಿರಾಕರಿಸಿದನು. ಆದರೂ ಶಕುಂತಲೆ ಅದೆಷ್ಟು ಸಾಧ್ವಿಯಾಗಿದ್ದಳೆಂದರೆ ಶಕುನವೊಂದು ಆಕಾಶದಿಂದ ಸತ್ಯವನ್ನು ಘೋಷಿಸಿತು. ಆದ್ದರಿಂದ ಅದನ್ನು ಇತರರೂ ಕೇಳಿಸಿಕೊಳ್ಳಬಹುದಾಗಿತ್ತು. ಶಕುಂತಲೆ ಮತ್ತು ಅವಳ ಮಗ ನಿಜವಾಗಿಯೂ ರಾಜನ ಹೆಂಡತಿ ಮಕ್ಕಳೇ ಎಂಬುದು ಎಲ್ಲರಿಗೂ ಕೇಳಿಸಿದಾಗ
ರಾಜನು ಸಂತೋಷದಿಂದ ಅವರನ್ನು ಸ್ವೀಕರಿಸಿದನು. ದುಷ್ಯಂತ ಶಕುಂತಳೆಯರ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.